ಹೊಸದು ಇಷ್ಟು ಗ್ರ್ಯಾಂಡ್ ಅಂದು ಯಾರು ತಂದಿಟ್ರಪ್ಪ ಇಲ್ಲ? ಪೂಜಾ ಓ ರೀ, ಎಷ್ಟು ಲೇಟ್ ಆದ? ಆ ಕಡೆಯಿಂದ ನಿಮ್ಗೆ ಫೋನ್ ಹಚ್ಚಾತೀನಿ. ಈಗ ಫೋನ್ ರಿಸೀವ್ ಮಾಡಲಿಲ್ಲಪ್ಪ ನೀವು. ಅದಾ ನಿನಗೆ ಹೇಳಿದ್ನಲ್ಲ ನಾನು ಆಫೀಸ್ನಾಗ ಭಾಳ ಕೆಲಸ ಇತ್ತು, ಅದ ಒಂದು 20 ಲಕ್ಷ ಏರೋಪೇರಿ ಆಗಿತ್ತು ಅಂಥೇಳಿ. ಅದ್ರ ಸಂಬಂಧನೇ ಗುದ್ದಾಟ ಹಿಡ್ದಿತ್ತು, ಹಿಂಗಾಗಿ ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ. ಇನ್ನೂ ಗೊತ್ತಾಗಲಿಲ್ವ ಯಾರು ತೊಗೊಂಡಿದ್ರು ಅಮೌಂಟ್ ಅಂತ ಹೇಳಿ? ಹಾಂ, ಎಲ್ಲಿ ಗೊತ್ತಾಗೈತೆ ಪೂಜಾ, ಯಾಕಿನ್ನೂ ಏನು ಆಫೀಸ್ನಾಗ ಏನು ತಪ್ಪಾಗತ್ತೆ ಅನ್ನೋದು ಗೊತ್ತಾಗತ್ತಿಲ್ಲ ನನಗೆ. ಮುಂಚೆ ಹಿಂಗೆ ಯಾವುದೂ ಆಗ್ತಿದ್ದಿಲ್ಲ, ಈಗ ಹಿಂಗೆ ಆಗತ್ತಿದ್ದು ನೋಡಿ ನನಗೂ ಒಂಥರ ಅನಿಸ್ತದೆ. ಅದು ಹೋಗ್ಲಿ ಬಿಡು, ಸಾಡಿ ಇಷ್ಟ ಆತ ನಿಂಗೆ? ಸಾಡಿ ನೀವು ತಂದಿದ್ದ ಇದು ನಿಜವಾಗ್ಲೂ? ಹ್ಞೂನಪ್ಪ, ನಾನೇ ತಂದಿದ್ದೆ ನಿಜವಾಗ್ಲೂ. ಯಾಕೆ ಡೌಟ್ಲೆ ಕೇಳಾಕತ್ತಿಯಲ್ಲ, ಯಾಕೆ ನಾನು ಹಿಂಗೆ ಸಾಡಿ ತರಬಾರ್ದಾ? ಹಂಗಲ್ಲ, ನೀವು ಸೀರೆ ಎಲ್ಲ ತರುವಂಗಾದ್ರಿ ಅಂತ ತಿಳ್ಕೊಂಡು ಖುಷಿ ಆಯ್ತು ನನಗನ. ನಮ್ಮ ಮನೆ ಕೆಲಸದಾಗ ಬರ್ತಾಳಲ್ಲ ಆಕಿಗೆ. ಆಕೆಗೆ ಹೋಗ್ರಿ. ಮತ್ತಿನ್ನೇನು ಪೂಜಾ, ನಿನಗಂತಂದು ರೂಮ್ನಾಗ ಸರ್ಪ್ರೈಸಾಗಿ ಇಡ್ಸಿದ್ರೆ ನೀನು ನೋಡಿದ್ರೆ ನನಗೆ ಅಂತ ಕೇಳ್ತೀಯಲ್ಲ, ನಿನಗೆ ತರ್ದ ಮತ್ತಿನ್ನು ಯಾರಿಗೆ ತರ್ಬೇಕಪ್ಪ ನಾನು? ಸಾಡಿ ಭಾಳ ಚಂದದ್ರಿ. ಇಷ್ಟೊಂದು ಗ್ರ್ಯಾಂಡಾ? ನನಗೆ ಇಷ್ಟೊಂದು ಗ್ರ್ಯಾಂಡ್ ಇದ್ರೆ ಉಟ್ಕೊಳಕ್ಕೆಲ್ಲ ಆಗಂಗಿಲ್ಲಪ್ಪ. ಇದು ಯಾಕೆ ತಂದಿದ್ದಂದ್ರೆ, ಕಾಲೋನಿ ಒಳಗೆ ಫಂಕ್ಷನ್ ಐತಲ್ಲ, ದುರ್ಗಾದೇವಿ ಪ್ರತಿಷ್ಠಾಪನೆ ಪೂಜೆ ಮಾಡ್ತಾರಲ್ಲ ಮಹಿಳಾ ಮಂಡಳದವರು, ಅಲ್ಲಿ ಹೋಗ್ಬೇಕಲ್ಲ ನೀನು ಉಟ್ಕೊಳಕ್ಕೆ. ಎಲ್ಲರೂ ಅಲ್ಲಿ ಭಾಳ ಗ್ರ್ಯಾಂಡಾಗಿ ರೆಡಿಯಾಗಿ ಬಂದಿರ್ತಾರೆ. ನೀ ಸಿಂಪಲ್ಲಾಗಿ ಹೋದ್ರೆ ನನಗಿಷ್ಟ ಆಗಿಲ್ಲಲ್ಲ, ಅದಕ್ಕೆ ನಿನಗೆ ಸೂಟ್ ಆಗೋ ಥರ ಗ್ರ್ಯಾಂಡ್ ಸಾಡಿ ತಂದೀನಿ, ಉಟ್ಕೊಂಡು ಹೋಗು. ನಿಮ್ಗೆ ಹೆಂಗೆ ಗೊತ್ತು ಅಲ್ಲಿ ಫಂಕ್ಷನ್ ಐತೆ ಅಂತ ಹೇಳಿ? ನೀವು ಮಾತಾಡತ್ತಿದ್ರಲ್ಲ ಅವಾಗ ಅವ್ವ ಅಂದ್ಲು ನನಗೆ ಹಿಂಗೆ ಅಂಥೇಳಿ, ಅದಕ್ಕೆ ನಾನು ಆಫೀಸ್ನಾಗಿದ್ದ ಫೋನ್ ಹಚ್ಚಿದ್ಲು, ಹಿಂಗಪ್ಪ ಹಿಂಗೆ ಅಂಥೇಳಿ. ಹೆಂಗಿದ್ರು ಆಫೀಸ್ ಮಾರ್ಕೆಟ್ನಾಗ ಐತಲ್ಲ, ಬರಬೇಕಾದ್ರೆ ಒಂದು ಚಲೋ ಸಾಡಿ ಅಂಗಡಿ ಕಂಡು ತೊಗೊಂಡು ಹೋಗೋ, ನನ್ನ ಹೆಂಡತಿ ಖುಷಿ ಆಗ್ಬೋದು ಅಂಥೇಳಿ ತೊಗೊಂಡು ಬನ್ನಿ. ಆದ್ರೆ ನೀನು ನೋಡಿದ್ರೆ ಏನು ಖುಷಿನೇ ಪಡತ್ತಿಲ್ಲಪ್ಪ. ನಾರ್ಮಲಾಗಿ ನೀವೇ ತಂದಿರಾ ನಿಜವಾಗ್ಲೂ ಅಂತ ಕೇಳಾಕತ್ತಿ, ಏನು ಮಾಡೋದು? ಸಾಡಿ ಭಾಳ ಚಂದಿದ್ರಿ, ನನಗಂದ್ರೂ ಭಾಳ ಲೈಕ್ ಆತ. ಆದ್ರೆ ನಾ ಇಷ್ಟು ಗ್ರ್ಯಾಂಡ್ ಅಂತ ಯಾವಾಗೂ ಉಟ್ಕೊಂಡಿದ್ದಿಲ್ಲ, ಈಗ ಉಟ್ಕೋಬೇಕು. ಅದೇನೋ ರೆಡಿ ಟು ವಿಯರ್ ಬ್ಲೌಸ್ ಐತಂತ, ಅದ್ರೊಳಗೆ ಬ್ಲೌಸ್ ಹೊಲಿಸೋ ಅವಶ್ಯಕತೆನೇ ಇಲ್ಲಂತ, ಅವರ ರೆಡಿ ಕೊಟ್ಟಿರ್ತಾರಂತ. ಬಟ್ ನಮಗೆ ಎಷ್ಟು ಬೇಕೋ ಅಷ್ಟು ಫಿಟ್ಟಿಂಗ್ ಮಾಡ್ಕೋಬೇಕಂತ ನೋಡಿ, ಅದು ಯಾವಾಗ ರೆಡಿ ಮಾಡಿಸ್ಕೊತೀವಿ. ಇವತ್ತು ಸಂಜೆಕಲ್ಲ ಫಂಕ್ಷನ್ ಅದು. ಅಯ್ಯೋ ಹೌದ್ರಿ, ಇವತ್ತು ಸಂಜೆಗೆ ಫಂಕ್ಷನ್. ನಾನು ಅದೇ ವಿಚಾರ ಮಾಡತ್ತಿದ್ದೆ, ಅತ್ತಿಯರ ಚಲೋ ಸಾಡಿ ಉಟ್ಕೊಂಡು ಬಂದರು, ಅದನ್ನು ಉಟ್ಕೊಂಡು ಹೋಗೋದು. ಈಗ ಟ್ರೆಡಿಷ್ನಲ್ ಅದಾವ ಬಿಡ್ ನನ್ನ ಕಡೆ ತಡಿ ಸಾಡಿ, ಅವ್ನು ಉಟ್ಕೊಂಡು ಹೋದ್ರೆ ಆ ಫಂಕ್ಷನ್ನಿಗೆ ಸೂಟ್ ಆಕೈತೋ ಇಲ್ಲೋ ಅಂತ ಅಂದ್ಕೊಳತ್ತಿದ್ದೆ. ನೀವೇ ತಂದು ಕೊಟ್ರಲ್ಲ, ಖುಷಿ ಆಯ್ತು. ಓಹೋ, ಈ ಖುಷಿಗೆ ಏನಿಲ್ವಾ? ಏನು ಬೇಕು ನೋಡಿ, ಏನು ಕೊಡ್ತೀಯೋ? ಸಿನಿಮಾ ಸರಿ, ನಂಗೆ ಟೈಮ್ ಆಕೈತಿ, ನಾನು ಇನ್ನೂ ರೆಡಿ ಆಗಬೇಕು, ಮನೆಯ ಕೆಲಸ ಮುಗಿಸ್ಬೇಕು, ಆಮೇಲೆ ಅಲ್ಲಿ ಹೋಗ್ಬೇಕಂದ್ರೆ ಭಾಳ ಲೇಟ್. ಪೂಜೆ ಏನು ಪಲ್ಲವಿ ಮಿಂಚಾಕತ್ತಿ, ಆರಾಮ? ಓ ಬರ್ರಿ ಚಂದ್ರಕಾರ, ಹೆಂಗದ್ರಿ? ನಾ ಆರಾಮದಿ ನೋಡ್ರಿ, ನೀವು ಭಾಳ ಆರಾಮ ಇರ್ಬೇಕಲ್ಲ. ಎಲ್ಲಿದ್ದಾರಮ್ಮವ ನಿಮ್ಮ ಮನೆನ ಹಾಳಾದ ಪೂಜಾ, ನಮ್ಮನ್ನ ಆರಾಮ ಬಿಡಾಕ್ ಬಿಡ್ಬೇಕಲ್ಲ. ಓಹೋ, ನೀವಿನ್ನ ಬದಲು ಹಾಕಿಲ್ಲ. ನಾ ಏನು ಚಂದ್ರಕರ್ ಬುದ್ಧಿ ಬಂತು ಅಂತ ಎಲ್ಲರೂ ಹೇಳೋದು ಕೇಳಿನಪ್ಪ. ಬುದ್ಧಿ ಬಂತು. ಯಾವಾಗ ಬಂತಂದ್ರೆ ನನ್ನ ಮಗಳನ್ನ ಸಿದ್ಧಾರ್ಥ ಗಟ್ಟು ತನಕ ಆ ಬುದ್ಧಿ ಬರಂಗಿಲ್ಲ, ತಲೆ ಕೆಡಿಸ್ಕೊಬೇಡಿ. ಓಹೋ ಅದಿರಲಿ, ಏನು ನೀವಿಲ್ಲಿನ? ಅದನ್ನು ನಾನು ಹಿಂಗೆ ಕೇಳ್ಬೇಕ. ನಮ್ಮನೇನೋ ಕರೆದ್ರು ಇನ್ವೈಟ್ ಮಾಡಿದ್ರು ಬಂದ್ವಿ, ನೀವು ಅಯ್ಯೋ ನಾವೇನು ಕರೀದೆ ಬಂದ್ರ? ನಾವು ಕರೆದ್ರು ಅಂತ ಬಂದ್ವಿ ರೀ ಫಂಕ್ಷನಿಗೆ. ಓಹೋ ಹಂಗಿದ್ರ ಮನಿ ಹಾಳಿ ಪೂಜಾ, ಆ ಶಶಿ ಪಶಿ ಎಲ್ಲ ಯಾರದಾರ? ನೀವು ಒಬ್ಬಕ್ಕೆ ಕಾಣಕತ್ತೀಯಾ? ನಾನು ಸ್ವಲ್ಪ ಮುಂಚೆ ಬಂದೆ, ನನ್ನ ಫ್ರೆಂಡ್ಸ್ ಎಲ್ಲ ಬರಾತಿದ್ರು, ಅವ್ರು ಇನ್ನೂ ರೆಡಿ ಆಗತ್ತಾರ. ಆಕಿ ಸಿದ್ಧಾರ್ಥನ ಜೊತೆನೇ ಬರ್ತಾ ಅಂತ, ಅತ್ತಿದು ಬರತ್ತಾರ ಹಿಂದಿನ ಕಾರೊಳಗಿದ್ರೆ. ನಾವು ಬಂದ್ವಿಪ್ಪ. ಓಹೋ, ಸಿದ್ಧಾರ್ಥನ ಜೊತೆ ಬಂದ್ರಷ್ಟಾಕಿ ಬರ್ಬೇಕು ಅನ್ಸುತ್ತಾ, ಇಲ್ಲ ಬರಬಾರ್ದು ಅನ್ಸುತ್ತ ಆಕಿಗೆ? ಅಯ್ಯೋ ನೀವು ನನ್ನ ಮೇಲೆ ಸಿಟ್ಟಿದ್ರೆ ನಾ ಏನು ಮಾಡ್ರಿ, ಅದನ್ನ ಅವ್ರನ್ನ ಹೋಗಿ ಕೇಳೋರಿ. ಓ ಹಾಯ್ ಪಲ್ಲವಿ. ಓ ಪೂಜಾ ಹಾಯ್. ಏನು ನೀನಿಲ್ಲಿ? ಹಾಂ, ಮನೇಲಿ ಕುತ್ಕೊಂಡು ಬೇಜಾರಾಗತ್ತಿತ್ತ, ಅದಕ್ಕೆ ಬಂದ್ವಿ.
ಹ್ಞೂ ನೋಡು ನೋಡು ಹೆಂಗಿದ್ರು ಪೂಜಾಂದ ಫಂಕ್ಷನ್ ಜೋರು ನಡೀತೈತಿ ಈಗ. ಪೂಜಾ ಸ್ಟೇಜ್ ಮೇಲೆಲ್ಲ ಜೋರು ಮಾತಾಡಕ್ಕೆ ಹಾಡಕ್ಕೆ ಅದಾಳೆ. ಅದನ್ನ ನೋಡಕ್ಕೆ ಬಂದೇನೋ ಪಾಪ ನೀನು. ಏನು ಪೂಜಾನ? ಪೂಜಾ ಯಾಕೆ ಈ ಫಂಕ್ಷನ್ ಒಳಗೆ ಹಾಡೋದು ಇದು ಮಾಡೋದು ಮಾಡ್ತಾಳೆ? ಅಯ್ಯೋ ನಿಮಗೇನು ಗೊತ್ತು, ನಿನ್ನೆ ಪ್ರಿಯಾ ಅದು ನಮ್ಮ ಮನೆಗೆ ಬಂದಿದ್ರಾ, ನನ್ನ ಸಸಿ ಭಾಳ ಚಂದ ಹಾಡ್ತಾಳೆ ಹಂಗೆ ಹಿಂಗೆ ಅಂತ ಅಕ್ಕಿ ಮೇಲೆ ಡವ್ ಹಿಡಿದ್ರ. ಮತ್ತಿನೇನೈತಿ ಪ್ರಿಯಾ ಅವ್ರ, ಆಯ್ತು ರೀ ಹಂಗೆ ನಾಳೆ ಹೆಂಗಿದ್ರು ದುರ್ಗಾದೇವಿ ಇನಾಗ್ರೇಷನ್ ಫಂಕ್ಷನ್ ಐತಲ್ಲ, ಸ್ಟೇಜ್ ಮೇಲೆ ನಿಮ್ಮ ಪೂಜಾಂದೇ ಹಾಡು ಭಕ್ತಿ ಗೀತೆ ಅಂತ ಹೇಳ್ಬಿಟ್ರು. ಈಗ ಅಕ್ಕಿ ಪೂಜಾ ಆ ಲೆವೆಲ್ಗೆ ರೆಡಿಯಾಗಿ ನಿಮ್ದೆಲ್ಲ ಸ್ಕೋಪ್ ತೊಗೊಳಕ್ಕೆ ಬಂದಾಳ. ಆಮೇಲೆ ಮನೆ ಒಳಗಷ್ಟು ಆಕಿ ಬೆಸ್ಟ್ ಸಸಿ ಅನ್ಸ್ಕೋತಿದ್ಲು. ಈ ಕಾಲೋನಿಯವ್ರ ಮುಂದೆಲ್ಲ ಬೆಸ್ಟ್ ಸಸಿ ಅನ್ಸ್ಕೊತಾಳೆ. ನೀವಿಬ್ರು ನೋಡ್ಕೊಂತ ಚಪ್ಪಾಳಿ ಹೊಡಿರ್ತಾಳೆ ನಿಂತ್ಕೊಂಡೆ. ನಾನು ಇಷ್ಟು ದಿನ ನನ್ನ ಮಗ ಜೀವನದಾಗ ಅಷ್ಟ ಕಾಡಕ ಅನ್ಕೊಂಡ್ರೆ ಈಗ ಊರು ತುಂಬ ಈಕೆ ಚಾಲೋ ಆತನ. ಅದು ಹೆಂಗೆ ಸ್ಟೇಜ್ ಮೇಲೆ ಹೋಗಿ ಹಾಡಿ ಎಲ್ಲ ಕಡೆ ಚಪ್ಪಾಳಿ ಹೊಡ್ಸ್ಕೊತಾಳೋ ನಾನು ನೋಡ್ತೇನೆ. ಏನು ಮಾಡಾರದಿರಿ ಆಕಿನ ತಡಕ್ಕೆ ಹೆಂಗೆ ಆಕೈತಿ ಹೇಳ್ರಿ ಚಂದ್ರಕಾರ ನಿಮ್ಮ ಕೈಯಾಗ. ಇಷ್ಟು ದಿನ ಮಾಡಿದ ಪ್ಲಾನ್ ಎಲ್ಲ ಫ್ಲಾಪು. ಇವತ್ತು ಮಾಡಿದ್ದು ಸಕ್ಸಸ್ ಆಗ್ಬಿಡ್ತದ. ಸಕ್ಸಸ್ ಆಗಕ್ಕೆ ಸಿದ್ಧಾರ್ಥ ಬಿಡ್ತಾನ, ಸಿದ್ಧಾರ್ಥ ಬಾಜೂಕನ ಇರ್ತಾನ. ಆಕಿ ಹೋಗಿ ಚಂದಾಗಿ ಹಾಡ್ತಾಳ ದೇವರ ಭಕ್ತಿ ಗೀತೆ. ಆಹಾ ಕೌಸಲ್ಯ ಅನ್ಸಸಿ ಬೆಸ್ಟ್ ಅದ ಅಂತ ಊರು ತುಂಬ ಹೊಗಳಿಸ್ತಾರೆ. ಆಮೇಲೆ ನನಗೂ ಹೇಳ್ತಾರ, ಏನು ಪಲ್ಲವಿ ಇಷ್ಟು ದಿನ ನೀ ಮನೆ ಸಸಿ ಅದಿ, ಒಂದು ದಿನ ಹಾಡಾಡ್ಲಿಲ್ಲ ನೋಡು ಈಗ ಬಂದು ಸಸಿ ಎಷ್ಟು ಚಂದ ಹಾಡ್ತಾ ಅಂತ. ನಾನು ಆ ಕಿವಿಲೆ ಕೇಳಿಸ್ಕೋಬೇಕದ್ನೆಲ್ಲ. ಯಾಕೆ ತಡೆಯೋಕ್ಕಾಗಂಗಿಲ್ಲ? ಯಾಕೆ ತಡೆಯೋಕ್ಕಾಗಂಗಿಲ್ಲ ಪಲ್ಲವಿ? ನೀ ನನ್ನ ಜೊತೆ ಇರ್ತೀನಿ ಅಂತಂದ್ರೆ ಆಕಿನ ತಡಿಬೋದಪ್ಪ. ಅವ್ವ ಮತ್ತೇನು ಮಾಡಕ್ಕೆವ, ಈಗೆಲ್ಲ ಆಗಿದ್ದ ಸಾಕು. ಯಾಕೆ ಸುದ್ದಿಗೆ ಹೋಗ್ತಿ? ಬಿಟ್ಬಿಡತ್ತಾಗ ಹೋಗ್ಲಿ. ಅದಂಗೆ ಬಿಟ್ಬಿಡ್ಲಿಕ್ಕಿನ ಅಷ್ಟು ಮಂದಿ ಮುಂದೆ ಅವಮಾನ ಮಾಡಾಳಿಕ್ಕಿ. ಅದಂಗೆ ಬಿಟ್ಬಿಡಕ್ಕೆ ಸಾಧ್ಯ ಐತಿ ಸಿಂಚನ? ನೀ ಬಿಟ್ಟರು ನಾ ಬಿಡಂಗಿಲ್ಲ. ಏನು ಗತಿ ಇಲ್ಲದ ಮಣಿತನದಿಂದ ಬಂದ ನನಗೆ ಎಲ್ಲರ ಮುಂದೆ ಅವಮಾನ ಮಾಡೋಷ್ಟದಾಳಲ್ಲ ಆಕೆ. ನೋಡ್ತಾರೆ ಏನು ಮಾಡ್ತೇನೆ ಅಂತೇಳಿ. ಇವತ್ತು ಅದೆಂಗೆ ಸ್ಟೇಜ್ ಮೇಲೆ ಹೋಗಿ ಹಾಡ್ತಾಳು ನಾನು ನೋಡ್ತೇನೆ. ಏನು ಮಾಡೋರದಿ ಅಕ್ಕಿ ಹಾಡ್ಲಂಗೆ ತಡೆಯಕ್ಕೆ ಹೆಂಗೆ ಸಾಧ್ಯ ಐತಿ ಚಂದ್ರಕ್ಕ? ಏನಾರ ಒಂದು ಹೇಳ್ಬಿಡ್ಬೇಡ್ರತ್ತಾಗ. ಹೆಂಗೆ ತಡಿಬೇಕಾ ಹೇಳ್ತೇನೆ ನಡಿ. ಹೆಂಗೆ ತಡಿತೆ ಅಂಥೇಳಿ ನಿನಗೂ ತೋರಿಸ್ತೇನೆ ಬಾ. ಸರಿ, ನೀವು ಇವತ್ತು ಸ್ಟೇಜ್ ಮೇಲೆ ಹಾಡೋದು ತಡಿತೀನಿ ಅಂತಂದ್ರೆ ನಾನು ನಿಮ್ಮ ಜೊತೆ ಕೈ ಕೊಡಿಸ್ತೀನಿ. ಅದೇನು ಮಾಡ್ತೀರೋ ಮಾಡ್ಬರ್ರಿ, ನಾನು ಸಾಥ್ ಕೊಡ್ತೇನೆ ನಿಮಗೆ. ಪಾಪಲ್ಲವಿ ಹೇಳ್ತೇನೆ. ಸಿಂಚನ ನೀ ಇಲ್ಲೇ ಇರು. ಆ ಮೂದೇವಿ ಪೂಜೆ ಬಂದ್ಲಂದ್ರೆ ನನಗೆ ಫೋನ್ ಮಾಡು, ಬರ್ತೀನಿ. ಅವ್ವ ಈಕೆ ಏನು ಕೇಳಿಸ್ಕೋಷ್ಟು ಪೇಷನ್ಸ್ ಇಲ್ಲ ನಮ್ಮ ಹೋಗೇ ಬಿಟ್ಲು. ಎದಕ್ಕೆ ಬೇಕಾಗೈತಿ? ಅಕಸ್ಮಾತ್ ಏನರ ಹೆಚ್ಚು ಕಮ್ಮಿ ಆಗಿ ಆ ಪ್ಲ್ಯಾನ್ ಉಲ್ಟಾ ಪಲ್ಟಾ ಆತಂದ್ರೆ ಹೋಗೋದು ನಮ್ಮ ಮಾನ ಮರ್ಯಾದಿನ. ನಮ್ಮ ಅವು ಯಾಕೆ ಅರ್ಥ ಆಗತ್ತಿಲ್ಲ ಇದೆಲ್ಲ? ಈಕೆ ಬುದ್ಧಿ ಬರ್ದು ಆ ಕಠಿಣ ಐತಿ. ಫೋನಾ? ಹಲೋ ಹಲೋ ಪೂಜಾ? ಓ ಅವ್ವ, ಹಾಂ ಹೇಳು. ಈಗ ಫೋನ್ ಮಾಡಿಬಿಟ್ಟು ಆಗಳಿನ ಹಚ್ಚಿದ್ನಿವ, ನಿಂದು ಬಿಸಿ ಬರಕತ್ತಿತ್ತು, ಅದಕ್ಕೆ ಈಗ ಹಚ್ಚಿನಿ. ನಿನ್ಗದು ಮುಖ್ಯವಾದ ವಿಚಾರ ಹೇಳಬೇಕಿತ್ತ ಪೂಜಾ. ಮುಖ್ಯವಾದ ವಿಚಾರ ಏನವ ಅಂಥದ್ದು? ಆಮದು ಆರಾಮದಾಳಲ್ಲ? ಬಿಡ್ತಾನಲೆ, ಹಾಗೇನಿಲ್ಲ. ನಿಮ್ಮ ಈಗಿದ್ದಾಳಲ್ಲ, ನಾನು ಮಾರ್ಕೆಟ್ಗೆ ಹೋಗಿದ್ನಿ, ಒಂದೆರಡು ಮೆಣಸಿನ್ಕಾಯಿ ತರು ತಂದ್ರತ್ತಂತ ಹೇಳಿ ನಿಮ್ಮ ಪಲ್ಲವಿ ಬಂದಿದ್ಲಲ್ಲೇ. ಮಾರ್ಕೆಟಿಗೆ ಬಂದಿದ್ಲಾ? ಯಾಕಂತ ಹೇಳಿ ನನಗೇನು ಗೊತ್ತು, ಆದ್ರೆ ಆಕೆ ಔಷಧ ಅಂಗಡಿ ಬಂದಿದ್ಲ. ಔಷಧ ಅಂಗಡಿಗ? ಅಂದರೆ ಯಾವ ಔಷಧ ಅಂಗಡಿ? ಆ ಗಿಡ ತರು ಬೀಜ ಬಿತ್ತನೆ ಸಿಗ್ತಾವಲ್ಲಿ ಅಂಥ ಅಂಗಡಿಗೆ ಬಂದಿದ್ಲಕ್ಕಿ. ಆಕಿ ಅವ್ರವ್ವ ಇಬ್ಬರು ಕೂಡ ಬಂದಿದ್ರೆ. ಎದಕ್ಕೋ ಬಂದಿರ್ಬೋದವ, ನಮ್ಗೆ ಎದಕ್ಕೆ ಬೇಕಾ ಅವ್ರ ವಿಚಾರ? ಅಲ್ಲಲ್ಲಿ ನಿಮ್ಮ ಪಲ್ಲವಿದೇನು ಕೆಲಸ ಅಂತ ಅಂಗಡಿಯಾಗ? ಆಕೆನು ಹೊಲ ಮಾಡಿಸ್ತಾಳ, ಏನು ಹಿತ್ತಲಾಗ ಒಂದೆರಡು ಗಿಡ ಹಚ್ತಾಳು ಅಲ್ಲ. ಅದು ರೊಮ್ಮ ಜೊತೆ ಬಂದಾಳ ಅಂದ್ರೆ ಎದಕ್ಕೆ ಬಂದಾಳೋ ಏನೋ. ನಿನಗೊಂದ್ಸಲ ವಿಷಯ ಕಿವಿ ಮುಡ್ಸುನು ಅಂತ ಹೇಳಿದ್ದೆ. ಅಕ್ಕ ಏಕ ಪ್ರೀತಿ ಬಾ ಪ್ರೀತಿ. ಪೂಜಾನ ಹೇಳಿ ಕೆಲಸ ಆಯ್ತು, ನನಗೆ ಯಾಕಡೆ ಮಾತಾಡತ್ತಿ? ಅಕ್ಕ ಅಲ್ಲೆಲ್ಲ ರೆಡಿ ಆಗ್ಯಾರ, ನೀವೇ ರೆಡಿ ಆಗಿಲ್ಲ, ಬೈಯಕತ್ತಾರಲ್ಲ ಅಮ್ಮದು. ಅಯ್ಯೋ ಹೌದಾ ಅವ್ವ, ನನಗೆ ಆಮೇಲೆ ಹಚ್ತೀನಿ ಗಪ್ಪ. ಇಲ್ಲಿ ಒಂದು ಫಂಕ್ಷನ್ ಐತೆ, ಅಲ್ಲೇ ರೆಡಿಯಾಗಿ ಹೋಗ್ಬೇಕೀಗ, ಮತ್ತೆ ಲೇಟ್ ಆದ್ರೆ ಬೈಸ್ಕೋತೇನೆ. ಹಾಂ ಇಡ್ತೇನೆ, ಆಮೇಲೆ ಹಚ್ತೀನಿ. ಈ ಹುಡುಗಿ ಫೋನ್ ಇಡ್ತಾ ಬಿಡ್ತು. ಆಯ್ತು ಅಕ್ಕ, ನಿನ್ಗೆ ಎಷ್ಟೊತ್ತು ಹೇಳ್ತೀಯ? ಅಲ್ಲಿ ತಳ ವೇಟ್ ಮಾಡಕತ್ತಾರ ಎಲ್ಲರೂ ನಿನ್ನ ಸಂಬಂಧ. ಇನ್ನ ರೆಡಿನ ಆಗಲ್ಲ, ಈಗ ಮಗ ತಗೊಂಬಂದ್ಯಾ? ಅಯ್ಯೋ ಪ್ರೀತಿ, ಎಷ್ಟೊತ್ತ? 10 ನಿಮಿಷ ಹಿಂಗೆ ಸೀರೆ ಉಟ್ಕೊಂಡು ರೆಡಿ ಆಗ್ಬಿಡ್ತೀನಿ. ಅವ್ರಿಗೆ ಹೇಳಿ ಬಂದ್ಲ, ಅಕ್ಕ ಬಂದ್ಲ ಅಂತ ಹೇಳೋಕೆ. ಸರಿ ಸರಿ. ಸಿದ್ಧಾರ್ಥ ಭಾವನು ಬಂದಾರೆ, ಲಘು ಬಾ.
ಹೌದಾ, ನಾನು ಬಿಡ್ಕೊಂಡು ಫೋನ್ ಹಚ್ಚಂದಿದ್ದೆ, ಹಂಗೆ ಬಂದುಬಿಟ್ರಾ? ಸರಿ, ಅಲ್ಲೇ ವೆಯ್ಟ್ ಮಾಡೋಣ, ಬರ್ತೇನೆ 10 ನಿಮಿಷ. ಹಾಂ ಸರಿ ಸರಿ, ಲಘು ಬಾ, ಲಘುನ ರೆಡಿಯಾಗಿ ಚಂದಗೆ ರೆಡಿಯಾಗಿ ಬಾ. ಹಾಂ ಆಯ್ತಾಯ್ತು.